ಈ ಫಲಿತಾಂಶ ರಿಸಲ್ಟ್‌ಗಾಗಿ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ? ರಿಸಲ್ಟ್ ಬಗ್ಗೆ ನಾವು ಡೇ ಟು ಡೇ ಅಪ್ಡೇಟ್‌ನ ಕೊಡ್ತಾ ಇದ್ದೀವಿ. ಈಗ ಲೇಟೆಸ್ಟ್ ಅಪ್ಡೇಟ್‌ಗಳು ಕೂಡ ಬಂದಿದ್ದಾವೆ. ಅವುಗಳನ್ನು ತಿಳಿಸ್ಕೊಡ್ತೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ವಿಡಿಯೋ ಇಷ್ಟ ಆದ್ರೆ ಲೈಕ್‌ನ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಫಾಲೋ ಮಾಡಿ. ಪರೀಕ್ಷೆ ಕೂಡ ಆಯಿತು. ಮೇನ್ ಮ್ಯಾಟ್ರಿಗೆ ಬರ್ತೀನಿ. ರಿಸಲ್ಟ್‌ಗೆ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಡಿಸೈಡ್ ಆಗಬೇಕಿತ್ತು ಬಟ್ ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಕೆಎ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಅನೌನ್ಸ್‌ಮೆಂಟ್ ಕೂಡ ಆಗುತ್ತೆ. ಮೇ 25 2025 ಅಂದ್ರೆ ಇದೇ ಮೇ 25 ಒಳಗೆ ಯಾವುದೇ ಸಮಯದಲ್ಲಿ ಕೂಡ ನಿಮ್ಮ ರಿಸಲ್ಟ್ ಅನೌನ್ಸ್‌ಮೆಂಟ್ ಕೂಡ ಆಗ್ಬೋದು ಅಂತ ಹೇಳಿ ಅನೌನ್ಸ್‌ಮೆಂಟ್ ಕೂಡ ಬಂದಿದೆ. ಯಾವುದೇ ಸಮಯದಲ್ಲಿ ನಿಮ್ಮ ಫಲಿತಾಂಶ ಕೂಡ ಪ್ರಕಟವಾಗುವ ಸಾಧ್ಯತೆ ಕೂಡ ಅಂತ ಹೇಳಿದ್ದಾರೆ. ಪಿಯುಸಿ ಸೆಕೆಂಡ್ ಇದರ ಅಂಕಗಳನ್ನ ಸಂಗ್ರಹಣೆ ಕೂಡ ಮಾಡ್ತಾ ಇದ್ದಾರಂತೆ. ಇನ್ನ ಕೆಲವು ದಿನಗಳಲ್ಲಿ ಎಕ್ಸ್‌ಪೆಕ್ಟ್ ಕೂಡ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇನ್ನು ಕೇವಲ 2 to 3 ಡೇಸಲ್ಲಿ ನಿಮ್ಮ ರಿಸಲ್ಟ್ ಕೂಡ ಈಸಿಯಾಗಿ ನಾವು ಎಕ್ಸ್‌ಪೆಕ್ಟ್ ಕೂಡ ಮಾಡ್ಬೋದು. ಶೀಘ್ರದಲ್ಲೇ ಅಫಿಷಿಯಲ್ ಡೇಟ್ ಕೂಡ ಬರುತ್ತೆ. ದಯವಿಟ್ಟು ನಮ್ಮನ್ನ ಫಾಲೋ ಮಾಡಿ. ನಾವು ನಿಮಗೆ ನಿಖರವಾದ ಮಾಹಿತಿಗಳನ್ನ ತಿಳಿಸ್ಕೊಡ್ತೀವಿ. ವೆಬ್‌ಸೈಟ್ ಗೊತ್ತಿರೋ ಹಾಗೆ ಈ 3 ಇದೆ. ಸಿಇಟಿ ಆನ್‌ಲೈನ್ karnataka.government.in, ke.car.nic.in ಆರ್ kerresult.nic.in ಈ ಇದರಲ್ಲಿ ನೋಡ್ಬೋದು. ಅಫಿಷಿಯಲ್ ಕೆಎ ವೆಬ್‌ಸೈಟ್ ಅದನ್ನ ಲೈವ್ ಆಗಿ ನೀವು ನಿಮ್ಮ ರಿಸಲ್ಟ್ ಕೂಡ ಘೋಷಣೆ ಕೂಡ ಮಾಡ್ಬೋದು. ಅಲ್ಲಿ ನಿಮ್ಮ ಡೀಟೇಲ್ಸ್‌ಗಳು ಕೂಡ ಇರುತ್ತೆ. ಲೈಕ್ ನಿಮ್ಮ ಹೆಸರು, ನಿಮ್ಮ ಅಂಕಗಳು, ಒಟ್ಟು ಅಂಕಗಳು, ನಿಮ್ಮ ಪಿಯುಸಿ ಅಂಕಗಳು ಕೂಡ ಇರುತ್ತೆ. ನಿಮ್ಮ ರ್ಯಾಂಕ್, ನಿಮ್ದು ಕ್ವಾಲಿಫೈಡ್ ಆರ್ ನಾಟ್ ಕ್ವಾಲಿಫೈಡ್ ಎಲ್ಲ ಇರುತ್ತೆ. ಪ್ರತಿ ವಿಭಾಗದಲ್ಲೂ ಕೂಡ ಟಾಪರ್ ಮತ್ತೆ ಮೆರಿಟ್ ಪಟ್ಟಿಗಳು ಕೂಡ ಇರ್ತವೆ. ಅಂಡ್ ನಿಮಗೆ ಎಸ್‌ಸಿ, ಎಸ್‌ಟಿ, ಒಬಿಸಿ, ಜನರಲ್ ಎಲ್ಲಾ ವರ್ಗದ ಕಟ್ ಆಫ್ ಕೂಡ ಇರುತ್ತೆ. ಹಿಂದಿನ ವರ್ಷದ ಕಟ್ ಆಫ್ ಕೂಡ ಹೋಲಿಕೆ ಕೂಡ ಮಾಡ್ತಾರೆ. ಅದರ ಬಗ್ಗೆ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕಟ್ ಆಫ್ ಬಗ್ಗೆ ಬೇಕಾದ್ರೂ ಕೂಡ ನಾವು ನಿಮಗೆ ವಿಡಿಯೋ ಮಾಡ್ತೀವಿ. ಕೌನ್ಸೆಲಿಂಗ್ ಪ್ರಕ್ರಿಯೆ ಕೂಡ ಜೂನ್‌ನಿಂದ ನಿಮಗೆ ಶುರು ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಆಲ್ರೆಡಿ. ಸೀಟು ಆಯ್ಕೆ, ತಾತ್ಕಾಲಿಕ ಹಂಚಿಕೆ ಎಲ್ಲ ಕೂಡ ಇರುತ್ತೆ. ಆ, ನಿಮ್ಮ ಫಲಿತಾಂಶ ಮೇ 25 ಒಳಗೆ ಪ್ರಸಾರವಾಗುತ್ತೆ. ಅನೌನ್ಸ್‌ಮೆಂಟ್ ಕೂಡ ಮಾಡ್ತಾರೆ. ದಯವಿಟ್ಟು ನಮ್ಮನ್ನ ಫಾಲೋ ಮಾಡಿ. ಡೇ ಟು ಡೇ ಅಪ್ಡೇಟ್‌ನ ಕೊಡ್ತೀವಿ. ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಗೊತ್ತಿರೋ ಹಾಗೆ ರಿಸರ್ವೇಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಕೌನ್ಸಿಲಿಂಗ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಪ್ರೊಸೆಸ್ ಕೂಡ ಏನು, ರೌಂಡ್ಸ್ ಹೇಗೆ, ಎಷ್ಟು ರೌಂಡ್ ಇರುತ್ತೆ, ಹೇಗೆ ಅಟೆಂಡ್ ಮಾಡೋದು, ಕೌನ್ಸಿಲಿಂಗ್ ಹೇಗಿರುತ್ತೆ, ಆಪ್ಷನ್ ಎಂಟ್ರಿ ಹೆಂಗೆ ಮಾಡ್ಬೋದು, ಕಾಲೇಜ್ ಹೆಂಗೆ ಚೂಸ್ ಮಾಡೋದು, ಟ್ರಿಕ್ಸ್ ಏನು, ನೆಕ್ಸ್ಟ್ ಏನು ಎಲ್ಲ ಡೌಟ್ ಇದ್ರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ನಾವು ಬೇಕಾದ್ರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.